ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮ್ಮ ಹುಡುಗ ಅಮೋಘ ಶಂಭು ಮಾತಾಡ್ತಾ ಇದ್ದೀನಿ. ಬರಹಗಾರ, ಚಲನಚಿತ್ರ ನಿರ್ದೇಶಕ, ಭಾರತೀಯ ಜನತಾ ಪಾರ್ಟಿ BJP ಪಕ್ಷದ ಸದಸ್ಯ, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ RSS ಸದಸ್ಯ. ಈ ಕಾಂಗ್ರೆಸ್ನವ್ರಿಗೆ ಸ್ವಲ್ಪ ನಮ್ಮ ದೇಶ ಒಂದು ನಾಡು ಅಂದಾಗ ಯಾವುದೇ ಥರ ಗೌರವ ಇಲ್ಲ. ನಮ್ಮ ದೇಶಕ್ಕಾಗಿ ಅವರು ಮಾಡ್ತಾರೋಂಥ ಕೆಲಸ ಶೂನ್ಯ, ನಾಡಿಗಾಗಿ ಮಾಡಿರುವಂಥ ಕೆಲಸಗಳು ಶೂನ್ಯ. ಒಂದು ಚುನಾವಣೆ ಬಂದಾಗ ವಿರುದ್ಧ ಮಾಡಿಕೊಂಡು BJP ಪಕ್ಷದ ನಮ್ಮ ಪಕ್ಷದ ಮೇಲೆ ವಿರುದ್ಧ ಮಾಡಿಕೊಂಡು ಬರೋವಂಥದ್ದೇ ಕೆಲಸ ಇವ್ರದ್ದು. ಮೊನ್ನೆನೋ ಇವರು ಪ್ರಿಯಾಂಕಾ ಅವರು ಏನು ಗಾಂಧಿ ಕುಟುಂಬ ಅಂತ ಹೇಳ್ಕೊಂಡಿರೋಂಥ ಪ್ರಿಯಾಂಕಾ ಅವರು ಏನು ಕರ್ನಾಟಕ ರಾಜ್ಯಕ್ಕೆ ಬಂದಾಗ ತಮ್ಮ ಫ್ಲೆಕ್ಸ್ಗಳಲ್ಲಿ ಹಾಕ್ಕೊಂಡಿರ್ತಾರೆ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವರಿಗೆ. ಯಾವುದೇ ಥರ ಅದು ಪ್ರಿಂಟಿಂಗ್ ಮಿಸ್ಟೇಕ್ ಅಂತ ಹೇಳಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿನ ಒಂದು ಪ್ರತ್ಯೇಕವಾಗಿ ತೋರಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಏನು ನೋಡಿದ್ದೀನಿ, ತುಂಬ ಖಂಡಿಸ್ತೀನಿ. ನಮ್ಮ ಭಾರತ ದೇಶ ಧ್ವಜವನ್ನು ಅದನ್ನು ಸರಿಯಾಗಿ ಮಾಡ್ತೀರಾ, ಸರಿಯಾಗಿ ಮಾಡಿಲ್ಲ ಅಂತಲ್ಲ, ನೀವು ಬೇಕಂತಲೇ ಮಾಡಿದ್ದೀರಾ. ಆರೆಂಜ್, ವೈಟ್, ಗ್ರೀನ್ ಮತ್ತು ಅಶೋಕ ಚಕ್ರ ಬರೋಂಥ ಸಂದರ್ಭ ಅಶೋಕ ಚಕ್ರ ಕಾಣಲ್ಲ. ಮತ್ತು ಹಸಿರು ಅಂದರೆ ಗ್ರೀನ್ ಕಲರ್ ಬಣ್ಣವನ್ನು ಮೇಲಕ್ಕೆ ಎತ್ತಿಡ್ತೀರ. ನಮ್ಮ ದೇಶ ಒಂದು ಬಾವುಟನೇ ನೀವು ಸರಿಯಾಗಿ ಅದನ್ನು ನಿಮ್ಮ ಬ್ಯಾನರ್ಗಳಲ್ಲೇ ಸರಿಯಾಗಿ ಮಾಡಲ್ಲ. ನಮ್ಮ ಶ್ರೀರಾಮ ದೇವರ ಅಯೋಧ್ಯೆಯಲ್ಲಿ ಮಾಡಿದಾಗ ಯಾವುದೇ ಥರ ಅದನ್ನು ಧಿಕ್ಕರಿಸಿ ಇವಾಗ ಅದರ ಒಂದು ಪ್ರಚಾರಕ್ಕೆ ಅದನ್ನು ಬೆಳೆಸ್ಕೊಳ್ತೀರಾ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಪಕ್ಷದವ್ರಿಗೆ. ಇಂತಹ ಸಂದರ್ಭದಲ್ಲಿ ತಾವುಗಳು ನಮ್ಮ ಭಾರತ ದೇಶ ಧ್ವಜವನ್ನೇ ಉಲ್ಟಾ ಹಾಕ್ತೀರಾ. ಸಿದ್ದರಾಮಯ್ಯ ಅವರು ನಾನ್ ವೆಜ್, ಮಾಂಸಾಹಾರಿ ಅಂದರೆ ಮಾಂಸಾಹಾರವನ್ನು ಸೇವಿಸಿ ದೇವಸ್ಥಾನಕ್ಕೆ ಭೇಟಿ ನೀಡೋದಂಥದ್ದು ಯಾರೂ ಮರ್ತಿಲ್ಲ. ಈಗ ನಮ್ಮ ದೇಶ ಧ್ವಜವನ್ನೇ ಉಲ್ಟಾ ಮಾಡಿ ಗ್ರೀನ್, ವೈಟು ಮತ್ತು ಆರೆಂಜ್ನ ಹಾಕ್ತೀರಾ. ಅಫಿಷಿಯಲಾಗಿ ಹೇಳ್ತೀನಿ ಕೇಳಿ. ನಮ್ಮ ಭಾರತ ದೇಶ ಧ್ವಜ ಆರೆಂಜ್ ಮತ್ತು ವೈಟ್, ಬಿಳಿ ಬಣ್ಣ ಮತ್ತು ಹಸಿರು ಬಣ್ಣ. ಆರೆಂಜ್, ವೈಟ್, ಗ್ರೀನ್, ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತೆ. ತಾವುಗಳು ಇದನ್ನು ಯಾವುದು ಮಾಡ್ತೀರಾ. ಇಂಥ ಸಂದರ್ಭದಲ್ಲಿ, ಇಂಥ ಚುನಾವಣೆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ನಮ್ಮ ಬಾವುಟವನ್ನು ಅವಮಾನ ಮಾಡಿದಂಥ ಈ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧಿಕ್ಕಾರ. ನಮ್ಮ ದೇಶ ಬಾವುಟನೇ ನೀವು ತಾವುಗಳು ಸರಿಯಾಗಿ ಅದನ್ನು ಹೇಗಿರಬೇಕಂತ ಯೋಚಿಸೋರಂಥ ತಮ್ಮಂಥ ನೀಚ ಈ ರಾಜಕೀಯ ಕಾಂಗ್ರೆಸ್ ಅವರಿಗೆ, ನಾಯಕರಿಗೆ ಹೇಳ್ತೀನಿ, ಕಾರ್ಯಕರ್ತರು ಯಾರೇ ಆಗಿರೋ ಹೇಳ್ತೀನಿ, ದೇಶಕ್ಕೆ ಗೌರವ ಕೊಡ್ತಾರಂಥ ನಿಮ್ಮ ಸರ್ಕಾರ ನಮ್ಮ ದೇಶಕ್ಕೆ ಬೇಕಾಗಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ದೇಶಾದ್ಯಂತ ನಿಮಗೆ ಯಾವುದೇ ಒಂದು ಗೆಲುವು ಸಿಗೋದಿಲ್ಲ. ಈ ಒಂದು ವಿಡಿಯೋ ಮುಖಾಂತರ ನಮ್ಮ ದೇಶದ ಜನತೆಗೆ, ನಾಡಿನ ಜನತೆಗೆ ಹೇಳ್ತೀನಿ, ದಯವಿಟ್ಟು ಇಂಥ ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಿ ಅವ್ರಿಗೆ ಒಂದು ಮನೆ ತೋರಿಸುವಂಥ ದಾರಿ ತೋರಿಸಿ. ಇಂಥ ಭ್ರಷ್ಟ, ನೀಚ, ವಂಚನೆ, ದೇಶಕ್ಕೆ ಕೊಲೆ, ಬೆದರಿಕೆ ಮತ್ತು ಬರುವಂಥ ಭಯೋತ್ಪಾದನೆ ಎಲ್ಲ ಇವರಿಗೆ ಸ್ನೇಹಿತರಾಗಿರ್ತಾರೆ ಕಾಂಗ್ರೆಸ್ ಪಕ್ಷದವ್ರಿಗೆ. ಮೊನ್ನೆ ಆದಂಥ ಘಟನೆಗಳು ನಾವು ಯಾರೂ ಮರ್ತಿಲ್ಲ. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಹೇಳೋಕ್ಕೆ ಸಿಲಿಂಡ್ರ್ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಹಾಗೆ ನೇಹಾ ಹಿರೇಮಠ ಅಂತ ಕೊಲೆ ಆದಂಥ ಸಂದರ್ಭದಲ್ಲಿ ಅವರಿಬ್ಬರು ಪ್ರೇಮಿಗಳು ಅಂತ ಜಿ ಪರಮೇಶ್ವರ್ ಅಂತ ಹೇಳಿಕೆ ನೀಡ್ತಾರೆ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಹನುಮಾನ್ ಚಾಲೀಸ ಭಕ್ತಿಗೀತೆ ಹಾಕುವಂಥ ನಗರಪೇಟೆಯಲ್ಲಿ ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಂಜಾಕ್ಷಿ ನೀಡುವಂಥ ಈ ಕಾಂಗ್ರೆಸ್ ಪಕ್ಷದವರು ಅದಕ್ಕೆ. ಮತ್ತು ಶ್ರೀರಾಮ ನವಮಿ ಹಬ್ಬದ ದಿವಸ ಕಾರಿನಲ್ಲಿ ನಮ್ಮ ಹಿಂದೂ ಸಹೋದರರು ಭಕ್ತಿ ಭಜನೆ ಮತ್ತು ಶ್ರೀರಾಮ ಜಯಘೋಷಣೆ ಹೇಳ್ತಾ ಅಂಥ ಸಂದರ್ಭದಲ್ಲಿ ಮುಸ್ಲಿಂ ಯುವಕರು ಮಾಡಿದಂಥ ದೌರ್ಜನ್ಯ, DJ ಹೇಳಿ KG ಹೇಳಿ ಆದಂಥ ಘಟನೆಗಳು, ಮತ್ತು ರಾಜ್ಯದಲ್ಲಿ ಹಲವಾರು ಹಿಂದೆ ಮತ್ತು ಈಗ ಆಗ್ತಾ ಇರುವಂಥ ಪರಿಸ್ಥಿತಿಗಳು ನೋಡಿದರೆ ಕಾಂಗ್ರೆಸ್ ಈ ಕರಪ್ಷನ್, ಈ ಒಂದು ಕ್ರಿಮಿನಲ್ ಇರುವಂತಹ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ಕೊಟ್ಟು ಓಟ್ ಹಾಕ್ಬಿಟ್ರೆ ನಮ್ಮ ದೇಶ ಸರ್ವನಾಶ ಮಾಡಿಬಿಡ್ತಾರೆ. ದಯವಿಟ್ಟು ಇಂಥ ಭ್ರಷ್ಟಾಚಾರ ಇರುವಂಥ ಕಾಂಗ್ರೆಸ್ ದರಿದ್ರ ಸರ್ಕಾರ ನಮ್ಮ ದೇಶಕ್ಕೆ ಕಪ್ಪು ಚುಕ್ಕೆ ತಂದಿರುವಂಥ, ಮುಂದೇನೂ ಅವ್ರ ಕಪ್ಪು ಚುಕ್ಕೆನೇ ಆ ಬ್ಲ್ಯಾಕ್ ಒಂದು ಡಾಟ್ ಏನಿದೆ ಅದನ್ನು ಬೆಳೀತಾನೇ ಹೋಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಥರ ನೀವು ಬೆಂಬಲ ಅಥವಾ ನಿಮ್ಮ ಮತವನ್ನು ನೀಡಿ ನಿಮ್ಮ ಅಮೂಲ್ಯವಾದಂಥ ಮತನ ಹಾಳು ಮಾಡ್ಕೋಬೇಡಿ. ದೇಶಕ್ಕೆ, ನಾಡಿಗೆ, ನಮ್ಮ ರೈತರಿಗೆ ಅನೇಕ ಸಾವಿರಾರು ಯೋಜನೆಗಳನ್ನು ತಂದು
ಅದಕ್ಕೆ ಒಂದು ತಂದು ಅದನ್ನು ಮುನ್ನಡೆಸುವಂಥ ನಮ್ಮ ನರೇಂದ್ರ ಮೋದಿ ಸರ್ ಅವ್ರಿಗೆ ನಿಮ್ಮ ಮತವನ್ನು ಚಲಾಯಿಸಿ ಆಶೀರ್ವಾದ ನೀಡಿ. ದೇಶಕ್ಕೆ ನಾಡಿಗೆ ಖಂಡಿತವಾಗ್ಲೂ ನನ್ನ ಭರವಸೆ, ನನ್ನ ಒಂದು ಮಾತು, ನಮ್ಮ ದೇಶಕ್ಕೆ ನಾಡಿಗೆ ನರೇಂದ್ರ ಮೋದಿ ಜಿ ಸರ್ ಅವರು ಪ್ರಧಾನಮಂತ್ರಿಗಳು ನಮ್ಮ ದೇಶವನ್ನು ಅತ್ಯದ್ಭುತವಾಗಿ ಮುನ್ನಡೆಸಿದ್ದಾರೆ. ಅವರಿಗೆ ಕೋವಿಡ್ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಜನೌಷಧಿ ಕೇಂದ್ರಗಳಾಗಿರ್ಬೋದು, ರೈತರಿಗೆ, ಮಹಿಳೆಯರಿಗೆ, ಯುವಕ ಜನತೆಗೆ ಮತ್ತು ಸೈನಿಕರಿಗೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ರಾಮನವಮಿ ಹಬ್ಬದ ಅಂತ ಮೊದಲೇ ಬಾರಿ ನಾವು ಇವಾಗ ಅಯೋಧ್ಯೆಯಲ್ಲಿ ರಾಮ ದೇವಸ್ಥಾನದಲ್ಲಿ ರಾಮನವಮಿ ಹಬ್ಬ ಮಾಡಿದ್ವಿ. ದೇಶಕ್ಕೆ, ನಾಡಿಗೆ, ಧರ್ಮಕ್ಕೆ, ಬರೀ ಹಿಂದೂ ಧರ್ಮಕ್ಕೆ ಅಷ್ಟೇ ಅಲ್ಲ ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು, ಮುಸ್ಲಿಂ ಧರ್ಮಕ್ಕೂ, ಕ್ರಿಶ್ಚಿಯನಿಟಿ ಧರ್ಮಕ್ಕೂ, ಎಲ್ಲ ಧರ್ಮಗಳಿಗೆ ಅವರ ಒಂದು ಕೆಲಸ ಕಾರ್ಯ ಶ್ಲಾಘನೀಯ. BJP ಪಕ್ಷ ಒಂದು ಪಕ್ಷವಾಗಿ ದೇಶದ ಒಂದು ಮಾದರಿಯಾಗಿ ಪಕ್ಷ ಆಗಿ ನಿಂತಿದೆ, ವಿಶ್ವದ ಮಾದರಿ ಪಕ್ಷವಾಗಿ ನಿಂತಿದೆ. ಎಲ್ಲರೂ ಇವಾಗ ಭಾರತ ದೇಶದವ್ರು ಅಂದಾಗ ನರೇಂದ್ರ ಮೋದಿ ಸರ್ ಅವ್ರನ್ನ ಕೊಂಡಾಡಿದ್ದಾರೆ, ಹೊಗಳಿದ್ದಾರೆ. ಅದೇ ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವರು ಬಂದರೆ ನಮ್ಮ ದೇಶಕ್ಕೆ, ನಾಡಿಗೆ ಕೆಟ್ಟ ಹೆಸರು, ಒಂದು ಕಪ್ಪು ಚುಕ್ಕೆ ಆಗಿರುತ್ತೆ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅನ್ನೋದಾದರೆ ಅದು ಕಾಂಗ್ರೆಸ್ ಪಕ್ಷದವರು. ಈ ಬಾರಿ ಚುನಾವಣೆ ಏಪ್ರಿಲ್ 26, 2024 ಮತ್ತು ಮೇ 7, 2024 ನಮ್ಮ ಭಾರತೀಯ ಜನತಾ ಪಾರ್ಟಿ BJP ಪಕ್ಷ ಹಾಗೂ ನಮ್ಮ ಸನ್ಮಾನ್ಯ ಶ್ರೀ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡ ಅವರ ಪಕ್ಷ ಜನತಾದಳ JDS ಪಕ್ಷ ಹಾಗೂ ನಮ್ಮ HD ಕುಮಾರಸ್ವಾಮಿ ಅವರ ಒಂದು ಪಕ್ಷವಾಗಿರುವಂತಹ JDS ಪಕ್ಷ ಮೈತ್ರಿ ಸರ್ಕಾರ ಆಗಿದೆ. ನಾವು ನಮ್ಮ BJP ಪಕ್ಷ ಮತ್ತು ನಮ್ಮ JDS ಪಕ್ಷ ಇಬ್ಬರು ಈ ಚುನಾವಣೆಯಲ್ಲಿ ಗೆದ್ದು ನಮ್ಮ ನರೇಂದ್ರ ಮೋದಿ ಸರ್ ಅವ್ರನ್ನ ಮತ್ತೊಮ್ಮೆ ನಾವು ಅವರ ಆಡಳಿತ ಸರ್ಕಾರ ನೋಡುವುದು ನಮ್ಮ ಪ್ರತಿಯೊಬ್ಬರ, ನಾಡಿನ, ದೇಶದ ಪ್ರತಿಯೊಬ್ಬರ ಒಂದು ಕನಸಾಗಿದೆ. ಇಂತಹ ಸರ್ಕಾರಕ್ಕೆ ನಮ್ಮೆಲ್ಲರ ಆಶೀರ್ವಾದ, ಬೆಂಬಲ ಇರಬೇಕಾಗತ್ತೆ. ನಮ್ಮೆಲ್ಲರ ಜವಾಬ್ದಾರಿ, ಯುವ ಜನತೆಯ ಜವಾಬ್ದಾರಿ, ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿ, ಪ್ರತಿಯೊಬ್ಬ ನಮ್ಮ BJP ಪಕ್ಷದ ಕಾರ್ಯಕರ್ತರ ಜವಾಬ್ದಾರಿ ನಮ್ಮ BJP ಪಕ್ಷವನ್ನು ಗೆಲ್ಲಿಸಿ ನರೇಂದ್ರ ಮೋದಿ ಸರ್ ಅವರ ಸರ್ಕಾರವನ್ನು ನಾವು ಮುನ್ನಡೆಸಬೇಕಾಗುತ್ತದೆ. ಇಂಥ ದರಿದ್ರ ಕಾಂಗ್ರೆಸ್ ಪಕ್ಷದ ಸರ್ಕಾರನ ಧಿಕ್ಕರಿಸಿ, ದಯವಿಟ್ಟು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರನ್ನ ಧಿಕ್ಕರಿಸಿ, ಯಾರೇ ಆಗಿರಲಿ ಅವ್ರನ್ನ ಕಾಂಗ್ರೆಸ್ ಪಕ್ಷದವ್ರನ್ನ ಧಿಕ್ಕರಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ BJP ಪಕ್ಷದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ನನ್ನ ಮನಸ್ಫೂರ್ತಿಯಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶಿವ ದೇವರಲ್ಲಿ, ಗಣೇಶ ದೇವರಲ್ಲಿ, ಶ್ರೀ ರಾಮ ದೇವರಲ್ಲಿ, ಶ್ರೀ ಆಂಜನೇಯ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಬಸವಣ್ಣ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ BJP ಪಕ್ಷದ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೆ ಅತ್ಯಂತ ಹೆಚ್ಚಿನ ಮತಗಳು ಬರಲಿ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೆ, ಬೆಂಗಳೂರು ಭಾಗದ ಏನು ಉತ್ತರ ಇದರಲ್ಲಿ ರೂರಲಲ್ಲಿ ಏನು ಡಾಕ್ಟರ್ ಮಂಜುನಾಥ್ ಸರ್ ಅವ್ರಿಗೆ, ನಮ್ಮ ಮೈಸೂರಿನ ಮಹಾರಾಜರು ಯದುವೀರ್ ಒಡೆಯರ್ ಸರ್ ಅವ್ರಿಗೆ, ಮತ್ತು ನಮ್ಮ ಶೋಭಾ ಕರಂದ್ಲಾಜೆ ಮೇಡಮ್ ಅವ್ರಿಗೆ, PC ಮೋಹನ್ ಸರ್ ಅವ್ರಿಗೆ, ನನ್ನ ತುಂಬ ಪ್ರೀತಿಯ ಅಣ್ಣರಾದಂಥ BY ರಾಘವೇಂದ್ರ ಅಣ್ಣ ಅವ್ರಿಗೆ, ನನ್ನ ಆತ್ಮೀಯ ಸಹೋದರ, ನನ್ನ ಬ್ರದರ್ ಆದಂಥ ತೇಜಸ್ಸೂರ್ಯ ಬ್ರದರ್ ಅವ್ರಿಗೆ, ಮತ್ತು ನಮ್ಮ ಜಗದೀಶ್ ಶೆಟ್ಟರ್ ಸರ್ ಅವ್ರಿಗೆ, ನಮ್ಮ BJP ಪಕ್ಷದ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಮುಖಾಂತರ ನನ್ನ ಶುಭ ಹಾರೈಕೆಗಳು. ಕಾಂಗ್ರೆಸ್ ಪಕ್ಷವನ್ನು ಧಿಕ್ಕರಿಸಿ BJP ಪಕ್ಷವನ್ನು ಗೆಲ್ಲಿಸೋಣ. ಅಭಿವೃದ್ಧಿಗೆ ನಮ್ಮ ಪಕ್ಷ ಎಂದೆಂದಿಗೂ ಸಾಧಿಸುವಂಥ ಪಕ್ಷವಾಗಿರುತ್ತೆ. ಎಲ್ಲರಿಗೂ ಒಳ್ಳೆ ಕೆಲಸ, ಒಳ್ಳೆ ಮಾದರಿಯ ಕೆಲಸ ಖಂಡಿತವಾಗ್ಲೂ ಮಾಡುತ್ತೆ. ಜೈ BJP, ಜೈ ಗಣೇಶ, ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದ.